ನಮಸ್ಕಾರ ಜಯಕುಮಾರ್ ಅವರೇ, ಹೇಗಿದ್ದೀರಾ ಸರ್? ನಮಸ್ತೆ ನಮಸ್ತೆ ಸರ್, ಆರಾಮಿದ್ದೀವಿ ಸರ್. ಬನ್ನಿ ಸರ್. ಆರಾಮ್. ಏನು ಮಾಡ್ತೀನಿ ತೋಟದಲ್ಲಿ? ಸರ್, ತೋಟದಲ್ಲಿ ನಾನು ಆರ್ಗ್ಯಾನಿಕ್ ಉಪಯೋಗಿಸ್ತಾ ಇದ್ದೀನಿ. ಆ ಆರ್ಗ್ಯಾನಿಕ್ನ ಹಾಕ್ತಾ ಇದ್ದೀನಿ. ಯಾವ ರೀತಿ ಹಾಕ್ತೀನಿ, ಯಾವ್ಯಾವುದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಬನ್ನಿ. ಯಾವ್ದ್ರಿ ಪ್ರಾಡಕ್ಟ್ ಅದು? ಬನ್ನಿ 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 ಸರ್, ಬನ್ನಿ. ಸರ್, ಮೊದಲೆಲ್ಲ ನಾನು ರಾಸಾಯನಿಕ ಉಪಯೋಗಿಸ್ತಾ ಇದ್ದೆ. ನನ್ನ ತೋಟ ನೋಡಿ ಭಾಳ ಹದಗೆಟ್ಬಿಟ್ಟಿತ್ತು. ಆ ರಾಸಾಯನಿಕಗಳಿಂದ ಏನೂ ಉಪಯೋಗ ಆಗಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಾನೇನು ಮಾಡಿದೆ, ಆರ್ಗ್ಯಾನಿಕ್ ಮೊರೆ ಹೋದೆ. ರೋಹಿಣಿ ಸೈಂಟಿಫಿಕ್ ಅವ್ರದ್ದು ಒಂದು ಆರ್ಗ್ಯಾನಿಕ್ ಮೊರೆ ಹೋಗಿದ್ದೀನಿ. ಆ ಆರ್ಗ್ಯಾನಿಕ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬನ್ನಿ ಸರ್, ನೋಡಿ ಬನ್ನಿ. ರೋಹಿಣಿ ಸೈಂಟಿಫಿಕ್ ಅಂತನಾ? ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಸತತವಾಗಿ ನಮ್ಮ ಅಪ್ಪನ ಕಾಲದಲ್ಲಿ ಇದನ್ನು ಕೆಮಿಕಲ್ ಹಾಕಿ ಬರೀ ತೋಟ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಸರ್. ನಾನು ಇತ್ತೀಚೆಗೆ 5 ವರ್ಷದಿಂದ ನಾನು ಫೀಲ್ಡಿಗೆ ಬಂದಮೇಲೆ ರೋಹಿಣಿ ಸೈಂಟಿಫಿಕ್ ಅವ್ರದ್ದು ಈ ಗೊಬ್ಬರ ಉಪಯೋಗಿಸ್ತಾ ಇದ್ದೀನಿ ಸರ್. ಇದು ಪ್ಯೂರ್ ಆರ್ಗ್ಯಾನಿಕ್ಕು. ಇದು ಯೂಮಿ ಗೋಲ್ಡ್ ಅಂತ. ಇದು ಸ್ನ್ಯಾಶ್. ಇದು ಏನಪ್ಪ ಅಂದರೆ, ಈ ಒಂದು ಇಲ್ಲಿದೆ ನೋಡಿ, ಈ ಕೀಟಗಳನ್ನೆಲ್ಲ ಇದು ನಾಶ ಮಾಡುತ್ತೆ. ಈ ಚಿತ್ರ ನೋಡ್ಕೊಳ್ಳಿ ನೀವು ಸಂಪೂರ್ಣವಾಗಿ. ಈ ಕೀಟಗಳನ್ನೆಲ್ಲ ನಾಶ ಮಾಡುತ್ತೆ. ಇದು ಕೂಡ ಫ್ಲೋರಿಚ್ ಅಂತ. ಈ ಯೂಮಿ ಗೋಲ್ಡ್ ಇದನ್ನು ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮಗೆ ಈಲ್ಡ್ ಯಥೇಚ್ಛವಾಗಿ ಬರುತ್ತೆ ಮತ್ತು ಹಣ್ಣೊಡ್ಕಾಗೋದಿಲ್ಲ. ಗಿಡಗಳ ಒಂದು ಸಮೃದ್ಧಿನ ನೀವು ನೋಡಿದ್ರೆ ಬೇಸರ ಆಗ್ತೀರಾ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಹಿಂದೆಲ್ಲ ನಾನು ಕೆಮಿಕಲ್ ಯೂಸ್ ಮಾಡ್ಬೇಕಾದ್ರೆ ನನಗೆ ಯಾವುದೇ ರೀತಿ ಇದನ್ನು ವರ್ಕೌಟ್ ಆಗ್ತಿರ್ಲಿಲ್ಲ. ಇವಾಗ ಏನಪ್ಪ ಅಂದರೆ, ನಾವು ನಮ್ಮ ಮನೇಲಿ ಇಬ್ಬರೇ ಸೇರಿಕೊಂಡು ಇದನ್ನೆಲ್ಲ ಮಾಡ್ತೀವಿ. ಸುಮಾರು 4 ಎಕರೆ ಜಮೀನನ್ನು ಒಂದು ಕೂಲಿ ಆಳು ಇಲ್ದಲೆ, ವಿತೌಟ್ ಕೂಲಿ ಆಳು ಇಲ್ದಲೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಮಾಡ್ತೀವಪ್ಪ ಅಂದರೆ, 200 ಲೀಟ್ರ್ ಡ್ರಮ್ಮಿಗೆ ಮೊದಲೆಲ್ಲ ಕಲಸಿ ನೀರನ್ನು ಹಾಕಿ ಹಾಕಬೇಕಿತ್ತು, ಉಯ್ಬೇಕಿತ್ತು. ಅದನ್ನು ಬಂದು ನಾವು ಮತ್ತೆ ಗಿಡಕ್ಕೆ ಬುಡಕ್ಕೆ ಉಯ್ಬೇಕಿತ್ತು. ಈಗೆಲ್ಲ ಬನ್ನಿ, ಇನ್ನೂ ಯಥೇಚ್ಛವಾಗಿ ಈ ಆಧುನಿಕ ಟೆಕ್ನಾಲಜಿ ಉಪಯೋಗಿಸಿ ನನ್ನ ಟ್ರ್ಯಾಕ್ಟ್ರಲ್ಲಿ ನಾನು ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೆ. ಅದನ್ನು ಡೀಟೇಲ್ ಹೇಳ್ತೀನಿ. ಬನ್ನಿ, ಒಂದು ನಿಮಿಷ ಅಲ್ಲೋ. ಸೊ ಟ್ಯಾಕ್ಟ್ರಿಲ್ಲೇ ನಿಲ್ಲಿಸ್ಬಿಟ್ಟಿದ್ದೀರಾ ನೀವು? ಹಾಂ, ಏನು ಮಾಡಿದ್ದೀರಾ ಮೆಥಡ್ ಈಗ? ನಿಮಗೆ ಬೋರ್ ಇದ್ದರೆ ಅನುಕೂಲ ನೋಡಿ. ಈ ಥರ ಬೋರ್ ಕ್ಯಾಪಿಂದ ನೀರು ತಗೊಂಡು ಟ್ಯಾಕ್ಟ್ರಿಗೆ ನಾವು ನೀರು ಎತ್ತುತ್ತೆ. ಪೈಪ್ ಹಾಕ್ಕೊಂಡು ಆ ಡ್ರಮ್ಮನ್ನು ತುಂಬಿಸ್ಕೊಂಡು, 500 ಲೀಟ್ರ್ ಡ್ರಮ್ ಅದು. ಮೊದಲೆಲ್ಲ ನಾನು 200 ಲೀಟ್ರ್ ಡ್ರಮ್ನ ಉಪಯೋಗಿಸ್ತಿದ್ದೆ. ಎತ್ತಿಡಬೇಕಿತ್ತು, ನೀರು ತಂದು ಡ್ರಮ್ಗೆ ಹಾಕಬೇಕಿತ್ತು. ಈಗೇನಿಲ್ಲ, ಟ್ಯಾಕ್ಟ್ರಿಗೆ ಉಪಯೋಗಿಸ್ಕೊಳ್ತೀನಿ. ಅದರಿಂದ ಟ್ಯಾಕ್ಟ್ರಿಗೆ ಹಾಕ್ಕೊಳ್ತೀನಿ. ಬನ್ನಿ. ಕರೆಂಟ್ ಇಲ್ಲ, ಕರೆಂಟು ಕೈಕೊಟ್ಟಿದೆ. ಕರೆಂಟ್ ಇದ್ದರೆ ನಿಮಗೆ ಫುಲ್ ಡೆಮೋನೇ ತೋರಿಸ್ತಾ ಇದ್ವಿ ನಾವು. ಕರೆಂಟ್ ಹೋಗಿದೆಯಾ? ಕರೆಂಟ್ ಹೋಗಿದೆ. ಹೇಳಿ, ಹೆಂಗೆ ಮಾಡೋದು ಹೇಳಿ, ಹೆಂಗೆ ಮಾಡ್ತೀರಿ ಹೇಳಿ, ಗೊತ್ತಾಗುತ್ತೆ ಸರ್. ಇದನ್ನು ಈ ಡ್ರಮ್ಮಲ್ಲಿ ಕದ್ರು ಬಿಡೋದು. ನೀರು ಹಾಕಿ ನೀರು ತುಂಬಿಸ್ಬಿಟ್ಟು ಡ್ರಮ್ಮಲ್ಲಿ ಕದ್ರು ಬಿಡ್ತೀನಿ. ಕೋಲಲ್ಲಿ ಕದಿರ್ತೀರಾ ಹಾಕ್ಬಿಟ್ಟು? 3 ಪ್ಯಾಕೆಟನ್ನ ನೀರು ಹಾಕ್ಬಿಟ್ಟು ಡ್ರಮ್ಮಲ್ಲಿ ಕದ್ರು ಬಿಡ್ತೀವಿ. ಕದ್ರಾದ್ಮೇಲೆ ಈ ಪೈಪ್ ಮೂಲಕ ಅಲ್ಲ, ಕಂಪ್ಲೀಟ್ ನೀರಲ್ಲಿ ಕರಗತ್ತಾ ಅದು? ಸರ್, ಕಂಪ್ಲೀಟ್ ನೀರಲ್ಲಿ ಕರಗತ್ತಾ ಪ್ರಾಡಕ್ಟು? ಸರ್, ನಾವೆಲ್ಲ ಆಧುನಿಕ ಮೆಥಡ್. ಹಾಂ ನೋಡಿ ಸರ್, ಇದರಲ್ಲಿ ನೀರು ಹಾಕ್ಕೊಳ್ತೀವಿ. ಇದನ್ನು ಕದರ್ತೀವಿ. ತಿರುಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದು ಪೈಪ್ ಕೂಡ ಇಟ್ಕೊಳ್ತೀವಿ. ಯಾವ ಥರ ಮಾಡಿದ್ದೀರಾ ತಿರುಗ್ಸೋಕ್ಕೆಲ್ಲ? ಯಾವ ಸಿಸ್ಟಮ್ ಮಾಡಿರಲ್ರಿ? ಹಾಂ, ಎಲ್ಲ ಹಾಕೊಂಡು ಈ ರೀತಿ ಟರ್ನಿಂಗ್ ಮಾಡಬೇಕು. ಹಾಂ, ಅದೇನು ಕೈಯಿಂದ ಇದು ಮಾಡೋದೇ ಬೇಡ. ರಿಸ್ಕೇ ಇಲ್ಲ ಸರ್, ನೋ ರಿಸ್ಕು. ವೆಚ್ಚ ಕೂಡ ಕಮ್ಮಿ. ಒಂದು ಟೆಕ್ನಾಲಜಿ ಉಪಯೋಗಿಸಿ ಮಾಡ್ತೀವಿ. ಇದಾದ್ಮೇಲೆ ಇಲ್ಲಿಂದ ಹಾಕೊಂಡು ನೀರು ತುಂಬಿದ್ಮೇಲೆ ಇಲ್ಲಿ ಓಪನ್ ಮಾಡ್ತೀವಿ. ಇಲ್ಲಿ ಓಪನ್ ಮಾಡಿ ಈ ಪೈಪ್ ಇದೆ, ತೋರಿಸ್ತೀನಿ ನಿಮ್ಗೆ ಒಂದು ನಿಮಿಷ. ಆ ಪೈಪನ್ನು ಹಾಕ್ಕೊಂಡು ಪ್ರತಿ ಗಿಡಗಳಿಗೆ ನಾನು ಬುಡಕ್ಕೆ ಪೈಪನ್ನು ಹಿಡಿದ್ಬಿಡ್ತೀನಿ ಸೀದಾ. ಅದನ್ನು ತೊಗೊಂಡೋಗಿ ಉಯ್ಯೋದು ಅದಾಗಲಿಕ್ಕೆ ಏನೇ ಇಲ್ಲ. ಈ ಪೈಪನ್ನು ನೀವು ಅದಕ್ಕೆ ಕನೆಕ್ಷನ್ ಮಾಡ್ಕೊತೀರಾ? ಪೈಪನ್ನು ಕನೆಕ್ಟ್ ಮಾಡ್ಕೊಳ್ತೀವಿ. ಆ ಪೈಪ್ ಮೂಲಕ ನಿಮಗೆ ಕರೆಂಟ್ ಇದ್ದು ನೀರಿದ್ದು ಪತ್ತಾನೆ ತೋರಿಸ್ಬಿಡ್ತಾ ಇದ್ದೆ. ಇದೆ, ಇಷ್ಟೇ ಸರ್, ಇನ್ನೇನಿಲ್ಲ. ಹಾಂ. ಸುಮಾರು ಉದ್ದ ಇದೆಯಲ್ಲ ಪೈಪು? ಹೌದು ಸರ್, ನನ್ನ 2 ಕಡೆ, ಆ ಕಡೆಗೂ ಆಗುತ್ತೆ, ಈ ಕಡೆಗೂ ಆಗುತ್ತೆ. ಸೊ ನಿಮ್ಮ ಆ ಬೌಂಡ್ರಿ ತನಕ ಹೋಗುತ್ತೆ ಪೈಪ್ ಇದು? ಬೌಂಡ್ರಿ ತನಕ ಹೋಗುತ್ತೆ. ಇಷ್ಟೇ ಸರ್, ಇನ್ನೇನಿಲ್ಲ. ಓಕೆ. ನೀವು ಬಿಟ್ಕೊಂಡು ಈ ರೀತಿ ಅಲ್ಲಿ ಆನ್ ಮಾಡ್ಕೊಂಡ್ಬಿಟ್ರೆ ಬರ್ತಾ ಇರುತ್ತೆ. ಪ್ರತಿ ಒಂದು ಗಿಡಕ್ಕೂ ಈಗ ಈ ಥರ ಹಿಡಿತಾ ಇರೋದು. ಸೊ ಇದಕ್ಕೇನು ಕೂಲಿ ಆಳುಗಳು ಬೇಡ, ಒಬ್ಬರೇ ಮಾಡ್ಬೋದು ನೀವು? ಏನು ಬೇಡ ಸರ್, ಒಬ್ಬರ ಜೊತೆಲಿ ಇದ್ರೆ ಸಾಕು. ಮನೆಯವರಾದ್ರೆ ಸಾಕು, ಇಲ್ಲ ಮಕ್ಕಳು ಮನೆಗೆ ಹೆಲ್ಪ್ ಮಾಡ್ತಾ ಇದ್ರೆ ಅವರಾದ್ರೆ ಸಾಕು. ಕೂಲಿ ಆಳುಗಳ ಅಗತ್ಯತೆಯೇ ಇರಲ್ಲ ಸರ್. ನಾನು ಕೂಲಿ ಆಳನ್ನ ಉಪಯೋಗಿಸಿ ಕರ್ಕೊಂಡು ಅವ್ರನ್ನ 5 ವರ್ಷಗಳಾಯ್ತು ಸರ್. 5 ವರ್ಷಗಳಿಂದ ನಾವು ಯಾವುದೇ ಕೂಲಿ ಆಳನ್ನ ಇದು ಮಾಡಿಲ್ಲ. ನಮ್ಮದೇ ಕೆಲಸ. 1 ಗಂಟೆ ಇಲ್ಲ 2 ಗಂಟೆ ನೋಡಿ, ಕೆಲಸ ಮಾಡ್ತೀವಿ, ಕರೆಂಟ್ ಹೋಗ್ತೀವಿ, ಇನ್ನೊಂದು ಗಂಟೆ ವೆಯ್ಟ್ ಮಾಡ್ತೀವಿ, ಕರೆಂಟ್ ಇಲ್ಲ, ಮನೆಗೆ ಹೋಗ್ತೀವಿ, ನಾಳೆ ಬರ್ತೀವಿ, ಅಷ್ಟೇ ಸರ್. ಈಗ ನಿಮ್ಗೆ ಎಷ್ಟು ಉಳಿತಾ ಇದೆ ಕೂಲಿ ಕೆಲಸಗಾರ ಇದರಿಂದ? ನನಗೆ ನಿಮ್ಗೆ ಹೇಳ್ಬೇಕು ಅಂದರೆ 60-40 ಅಂದ್ರೆ ತಪ್ಪಾಗಲ್ಲ. 60 ಉಳಿತಾ ಇದೆ, 40 ಖರ್ಚಾಗ್ತಾ ಇದೆ. ಮೊದಲೆಲ್ಲ ನಾವು ತೊಗೊಂಬರೋದು 80-20 ಅಂದರೆ 80 ಖರ್ಚು ಮಾಡೋದು, 20% ಅಷ್ಟೇ ಉಳ್ಸೋಕ್ಕಾಗ್ತಿದ್ದು. ಇವಾಗ ಏನಿಲ್ಲ ಸರ್, ನನಗೆ 60-40 ಅನ್ನೋದಕ್ಕಿಂತ ನಿಮಗೆ 70-30 ಅಂದ್ರೆ ತಪ್ಪಾಗಲ್ಲ. 70 ಉಳಿತಾ ಇದೆ, 30% ಅಷ್ಟೇ ಖರ್ಚು ಮಾಡ್ತಾ ಇರೋದು. ಮತ್ತು ನೋಡಿ ಸರ್, ಇದೆಲ್ಲ ಬೆಳ್ಕೊಳ್ಳೋದು, ಹುಲ್ ಬೆಳ್ಕೊಂಡು ನಾನು ಕೂಡ ಕಟ್ ಮಾಡಿರೋದು. ನನ್ನದೇ ಆದ ಒಂದು ಮೋಟ್ರ್ ಇತ್ತು ಅಂತ. ಅದೇನು ಕಟ್ ಮಾಡೋದು ಬೇಡ ಅಂತ ಅವರು ಔಷಧಿ ಕೊಡೋರು ಹೇಳ್ತಾರೆ, ಕಟ್ ಮಾಡೋದು ಬೇಡ, ಹಂಗೆ ಹಾಕ್ಬಿಡಿ ಜೈಕುಮಾರ್ ಅಂತ. ನೋಡಿ, ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿರೋದು. ಏನೂ ಮಾಡೋದು ಬೇಡ ಅಂತ ಅವ್ರು ಹೇಳೋದು ನಮಗೆ. ಅದೆಲ್ಲ ಇದೆ ಸ್ಪೆಷಾಲಿಟಿ. ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ತೋರಿಸ್ತೀನಿ ಬನ್ನಿ. ನಾನು ನೋಡಿ ಸರ್, ಸುಮಾರು 3 ರಿಂದ 4 ವರ್ಷ ಆಯಿತು ಯಾವುದೇ ಬುಡ ಗುದ್ಲಿ ಹಾಕಿಲ್ಲ, ಗುಣಿಸುತ್ತು ಕೂಡ ಮಾಡಿಲ್ಲ.
ಯಾವುದೇ ಬೇರೆ ಈ ಥರ ಗೊಬ್ಬರ ಕೂಡ ಹಾಕಿಲ್ಲ ಸರ್ ನಾನು. ದನ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಧಾನ್ಯ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಯಾವುದೂ ಹಾಕಿಲ್ಲ. ಹಂಗೂ ನನ್ನ ಸುತ್ತಮುತ್ತ ರೈತರು ಹೇಳ್ತಾರೆ ಏನು ಬೆಳಿತೀವಿ ಏನು ಮಾಡ್ತೀವಿ ಅಂತ. ಸ್ವಲ್ಪ ದಿನ ನೋಡ್ತಾ ಇರಿ, ಸಮಾಧಾನ ಇರಬೇಕು ಅಂತ ಹೇಳಿ ನಮ್ಮದೊಂದು ಮೆಥಡ್ ಇದೆ ಸರ್. ರೈತ ಜೀರೋಯಿಂದ ಹೀರೋ ಆಗಬೇಕು ಸರ್. ಹೀರೋಯಿಂದ ಜೀರೋ ಆಗೋ ಪ್ರಶ್ನೆ ಇಲ್ಲ. ಏನು ಹೇಳಿ, ಝೀರೋಯಿಂದ ಹೀರೋ ಆಗಬೇಕು. ಹೀರೋ ಆಗಿದ್ದನ್ನೆಲ್ಲ ಕಳ್ಕೊಂಡು ರಾಸಾಯನಿಕಗಳು ತಂದು ಸುರಿದು ಜೀರೋ ಆಗೋದು ಬೇಡ. ಅದು ರೈತರ ದೃಷ್ಟಿ. ನಾನು ಎಲ್ಲ ರೈತರಲ್ಲಿ ಮನವಿ ಮಾಡೋದಷ್ಟೇ, ಈ ಥರ ಒಂದು ಸಾವಯವ ಆರ್ಗ್ಯಾನಿಕನ್ನು ಬಳಸಿ ರೋಹಿಣಿ ಸೈಂಟಿಫಿಕ್ ಅವರು ಯಥೇಚ್ಛವಾಗಿ ಇದನ್ನು ನಮಗೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀವಿ. ನೋಡಿ ನೀವು ನೋಡಿದ್ರೆ ಸರ್ ಸ್ವಲ್ಪ ನೋಡಿ, ಎರೆಹುಳು ಹಾಗಾಗಿ ಬರುತ್ತೆ. ನಾನೀಗ ತೆಗೆದ್ರೆ ಎರೆಹುಳು ಕೂಡ ಇದೆ ಸರ್. ಚೆನ್ನಾಗಿದೆ ಎರೆಹುಳಗಳಂಗಾರೆ. ಹಾಂ ಸರ್, ನೀವು ಸಗಣಿ ಗೊಬ್ಬರ, ದನ ಗೊಬ್ಬರ ಏನು ಹಾಕಿಲ್ಲ ಅಂದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಅವರು ಗೊಬ್ಬರ ಬಿಟ್ಬಿಟ್ರೆ ಏನೇನು ಹಾಕಿಲ್ಲ. ಯಾವಾಗಪ್ಪ ಹಾಕ್ತೀನಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಅಂದರೆ ಈ ಕಾಲ ಮುಚ್ತೀನಿ 4 ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸರಿ. ಆವಾಗ ಕಾಲೇವಾಗ ಹಾಕ್ತೀನಿ ಹೊರತು ಬುಡಕ್ಕೆ ಇವತ್ತುವರೆಗೂ ನಾನು ಕೋಳಿ ಗೊಬ್ಬರ ಆಗಲಿ, ಕುರಿನ ಗೊಬ್ಬರ ಆಗಲಿ, ಇವನ್ ದನಿಂಗ್ ಗೊಬ್ಬರ ಕೂಡ ಕೊಟ್ಟಿಲ್ಲ ಸರ್ ನಾನು. ರೋಹಿಣಿ ಸೈಂಟಿಫಿಕ್ ಅವರು 4 ವರ್ಷ 5 ವರ್ಷ ನಾನು ಫೀಲ್ಡಿಗೆ ಬಂದು 4 ವರ್ಷದಿಂದ ಅವ್ರದ್ದೇ ಆಗ್ತಾ ಇದ್ದೀನಿ. ಅಷ್ಟು ಬಿಟ್ಬಿಟ್ರೆ ನನಗೆ ಬೇರೆ ಏನು ರಿಸ್ಕ್ ಇಲ್ಲ. ನೋಡಿ ಸರ್, ಮೇಲೆ ನೋಡಿ, ಫೀಲ್ಡ್ ನೋಡಿ ಸರ್. ಪಕ್ಕದಲ್ಲಿ ತೋಟದಲ್ಲಿ ಹೋದ ವರ್ಷ ಮಳೆ ಬರಲಿಲ್ಲ, ನೀರು ಕಮ್ಮಿ ಹಾಗೆ ನಾನು ಕಮ್ಮಿ ಆಯಿತು ಅಂತ ನಂದು ಏನಿಲ್ಲ ಸರ್. ಯಥೇಚ್ಛವಾಗಿ ಹೋದ ವರ್ಷ ಕೂಡ ನನಗೆ 20 ಕ್ವಿಂಟಲ್ ರೈಸ್ ಆಗಿದೆ, ಮಾಮೂಲಿಗಿಂತ 20 ಕ್ವಿಂಟಲ್ ರೈಸ್ ಆಗಿದೆ. ಇದರಿಂದ ಭಾಳ ಉಪಯೋಗ ಇದೆ ಸರ್. ರೈತರು ಕರ್ಕೊಬಂದು ಗುಣಿ ಸುತ್ತ ಮಾಡಿಸಿ ಒಂದು ಗಿಡಕ್ಕೆ ಅವ್ರು ಕೇಳ್ತಾರೆ 5 ರಿಂದ 10 ರೂಪಾಯಿ. ನಾನೇನು ಮಾಡಲ್ಲ. ಆತ ನೋಡಿ ತೋರಿಸಿದ್ರಲ್ಲ ನಿಮಗೆ, ನಾನು ಪೈಪಲ್ಲಿ ತರ್ತೀನಿ, ನೀರು ಹಾಕ್ತೀನಿ, ಔಷಧಿನ ಬಿಡ್ತೀನಿ, ಅಷ್ಟು ಬಿಟ್ಟರೆ ಮತ್ತೇನು ಮಾಡಲ್ಲ ಸರ್ ನಾನು. ಸೊ ಅಂದರೆ ಜನಗಳಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನಂದರೆ ನೀರಲ್ಲಿದ್ದರೆ ಏನು ಶಕ್ತಿ ಇರುತ್ತೆ, ಗೊಬ್ಬರದಲ್ಲಿ ಏನು ಶಕ್ತಿ ಇರಲ್ಲ, ಗಟ್ಟಿ ಗೊಬ್ಬರ ಹಾಕಬೇಕು ಅಂತಿರುತ್ತೆ. ನೀವು ಹೇಳೋದ್ರಿಂದ ನೀರಲ್ಲಿ ಕಲಸಿ ಹಾಕಿದ್ರೂ ಕೆಲಸ ಮಾಡುತ್ತೆ ಅಂತ. ಹೌದೌದು, ನೀರಲ್ಲಿ ಕಲಸಿ ಹಾಕಿದ್ರೂ ಕೂಡ ನಮಗೆ ಏನು ರಾಸಾಯನಿಕಗಳು ಕೆಲಸ ಮಾಡುತ್ತೋ, NPK ಏನು ಕೆಲಸ ಮಾಡುತ್ತೋ ಆ್ಯಸ್ ಇಟ್ ಈಸ್ ಅದೇ ಕೆಲಸ ಮಾಡುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದೇ ಕವರ್ ಮೇಲೆ ಡೀಟೇಲ್ಸ್ ಇರುತ್ತೆ. ಇಲ್ಲ ನಮ್ಗೆ ಔಷಧಿ ಕೊಡ್ತಾರಲ್ಲ, ಅವ್ರನ್ನ ಕರ್ಕೊಂಡೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ತೋರಿಸ್ತೀವಿ, ನಾವು ಹೇಳ್ತೀವಿ, ಅದೇ ಕೆಲಸ ಮಾಡುತ್ತೆ ಸರ್. ಅದ್ರಿಗೆ ಅನುಮಾನ ಬೇಡ. ನೋಡಿ ಸರ್, ನಿಮ್ಗೆ ಸುಳ್ಳು ಹೇಳೋದೇನಿಲ್ಲ, ನಾನು ಯಾವುದೇ ಗೊಬ್ಬರ ಹಾಕಿಲ್ಲ. ನನ್ನ ತೋಟಕ್ಕೆ 4 ರಿಂದ 5 ವರ್ಷ ಆಯಿತು. ರೋಹಿಣಿ ಸೈಂಟಿಫಿಕ್ ಅವ್ರು ಗೊಬ್ಬರ ಬಿಟ್ಬಿಟ್ರೆ ನಾನು ಯಾವುದೇ ಗೊಬ್ಬರ 4 ರಿಂದ 5 ವರ್ಷ ಆಯ್ತು ಹಾಕಿ. ಈ ಸಣ್ಣ ಸಸಿಗೂ ಅದೇ ಬಳಸ್ತಾ ಇದ್ದೀರಾ ನೀವು? ಸಣ್ಣ ಸಸಿಗೂ ಅದೇನೆ ಸರ್. ಇದು ನೋಡಿ ಸರ್, ಇದಕ್ಕೆ ಏನಾದ್ರು ಗೊಬ್ಬರ ಹಾಕೋ ಅದು ಇದು ಬೆಳೆಯಲ್ಲ ಅಂತಾರೆ. ಏನು ಹಾಕಿಲ್ಲ ಸರ್ ನಾನು ಸಣ್ಣ ಸಸಿ. ಇದು 6 ರಿಂದ 7 ತಿಂಗಳು ಗಿಡ ಅಷ್ಟೇ ಸರ್. ಈಗ ಇದಕ್ಕೂ ಕೂಡ 1 ಲೀಟ್ರ್ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಬರುತ್ತೆ. ಒಂದು ರೌಂಡ್ 1 ಲೀಟ್ರ್ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಕೂಡ ದೊಡ್ಡ ಮರಕ್ಕೆ ಎಷ್ಟು ಲೀಟ್ರ್ ಹಾಕ್ತೀರಾ? ದೊಡ್ಡ ಮರಕ್ಕೆ 2 ಲೀಟ್ರ್ ಹಾಕ್ತೀವಿ ಸರ್. ಅದನ್ನ ನಮ್ಗೆ ಇನ್ನೂ ಬೇಕು ಅಂದ್ರೆ ಯಥೇಚ್ಛವಾಗಿ ಡೆವಲಪ್ ಮಾಡ್ಕೋಬೋದು. ಏನು ಅಂತ ಇದೇನು ಕಾಣಲ್ಲ. 2 ಲೀಟ್ರ್ ಸಾಕು ಅಂತ ನಮ್ಗೆ ಅನ್ಸುತ್ತೆ. ಹಾಗಾಗಿ ನಾವು 2 ಲೀಟ್ರ್ ಹಾಕ್ತೀವಿ. ನಿಮಗೆ ಇನ್ನೂ ಬೇಕು, ನಾವು ಇನ್ನೂ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಆರ್ಗ್ಯಾನಿಕ್ ಅಂದರೆ ತೊಂದರೆ ಇಲ್ಲ. 2 ಲೀಟ್ರ್ ಸಾಕು ಅನಿಸುತ್ತೆ. ತೆಂಗಿನ ಮರಕ್ಕೂ ಬಳಸ್ತಾ ಇದ್ದೀರಾ ಇದನ್ನೇ? ಸರ್, ತೆಂಗಿನ ಮರಕ್ಕೆ ನಾನು ಯಾವಾಗಲೂ ಬಳಸಲ್ಲ, ವರ್ಷಕ್ಕೊಂದ್ಸರಿ ಬಳಸ್ತೀನಿ. ಅದನ್ನು ತೆಂಗಿನ ಮರಕ್ಕೂ ಬಳಸ್ತೀನಿ. ಅದ್ರ ಜೊತೆಲಿ ಬೇರೆ ಅದೇ ಆರ್ಗ್ಯಾನಿಕ್ ಅವ್ರದ್ದೇ ಆದ ಬೇರೆ ಏನು ಐಟಮ್ಗಳು ಹೇಳ್ತಾರೆ ಅದು ತಂದ್ಬಿಟ್ಟು ಅಂದರೆ ಅದನ್ನು ಮಾತ್ರ ಅರ್ಥ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಅದನ್ನ ಒಳಗೆ ಊಟಬೇಕಾಗುತ್ತೆ. ಹಂಗಾಗಿ ನೀರು ಮಾತ್ರ ಸುತ್ತ ಹೋಗ್ತೀವಿ, ಅವ್ರು ಬೇರೆ ಐಟಮ್ಗಳು ಕೊಡ್ತಾರಲ್ಲ ಅದನ್ನ ಮಾತ್ರ ಅರ್ಥ ಮಾಡಿ ಒಳಗೆ ಹಾಕ್ಬೇಕಾಗುತ್ತೆ. ಅಷ್ಟು ಏನಿಲ್ಲ. ನೋಡಿ ಸರ್, ನಮ್ಮ ತೆಂಗಿನ ಮರಗಳು ನೋಡಿ ಸರ್, ಏನಿಲ್ಲ, ಒಳ್ಳೆ ಫಸಲು ಕೊಡ್ತಾ ಇದೆ ತೆಂಗಿನ ಮರನು. ಯಾವುದೇ ರೋಗ ರುಜಿನಗಳು ಮತ್ತು ಹಣ್ಣು ಹೊಡ್ಕ ಎಲ್ಲರೂ ತೋರಿಸ್ಬಿಡಿ ಸರ್. ನಮ್ಮ ತೋಟದಲ್ಲಿ ತೋರಿಸ್ಬಿಡಿ, ಎಲ್ಲೂ ಇಲ್ಲ ಹಣ್ಣು ಹೊಡ್ಕ, ಎಲ್ಲೂ ಇಲ್ಲ ಹಣ್ಣು ಹೊಡ್ಕ, ಮಿಳ್ಳೆ ಗಿಳ್ಳೆ ಯಾವುದೂ ಇಲ್ಲ, ಯಾವುದಿಲ್ಲ ಸರ್, ಏನೇನಿಲ್ಲ. ಕಾಯಿ ತೂಕ ಬರುತ್ತಾ ಸರ್? ನಂದು ಕಲ್ಲು ನೆಲ ಇದೆ ಪ್ಲಸ್ ಔಷಧಿ ಎರಡು ಸೇರಿ ನನಗೆ ಎಲ್ಲರಿಗಿನ್ನ ಕಾಯಿ ತೂಕ ಬರುತ್ತೆ. ಕೆಲವು ಕಡೆ ಕಾಯಿ ದಪ್ಪ ಬರುತ್ತೆ, ತೂಕ ಇಲ್ಲ ಅಂತ ಕಂಪ್ಲೇಂಟ್ ಇದೆ. ನಮ್ದು ಹಾಗೇನಿಲ್ಲ, ಕಂಪ್ಲೇಂಟೇ ಇಲ್ಲ ನಮಗೆ. ಕಾಯಿ ಕೂಡ ತೂಕ ಇದೆ. ಇದು ಹಾಕಿದ್ಮೇಲೆ ಹುಲ್ಲು ಜಾಸ್ತಿ ಬೆಳೆಯತ್ತಾ? ಯಾವ್ದು ಹಾಕಿದ್ಮೇಲೆ? ಈ ರೋಹಿಣಿ ಸೈಂಟಿಫಿಕ್ ಪ್ರಾಡಕ್ಟ್ ಹಾಕಿದ್ಮೇಲೆ ಹುಲ್ಲಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವ್ರು ಹುಲ್ಲು ಎಷ್ಟಿದ್ರು ಹಾಕಿರ್ತಾರೆ, ಅದು ಹಾಕಿದ್ರೆ ಹುಲ್ಲು ಬೆಳೀತಿ ಅನ್ನೋದು ಮಾತೇ ಇಲ್ಲ. ಹುಲ್ಲು ಮೇಲೆ ಹಾಕಿ ಅಂತ ಅವ್ರು ಹೇಳೋದು. ಯಥೇಚ್ಛವಾಗಿ ಎಷ್ಟಿರುತ್ತೆ. ರೋಹಿಣಿ ಸೈಂಟಿಫಿಕ್ ಹಾಕೋದ್ರಿಂದ ಏನು ಹುಲ್ಲು ಬೆಳೆಯಲ್ಲ, ತಪ್ಪು ಅದು. ಅದೆಲ್ಲ ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಸೊ ಒಟ್ಟಾರೆ ನೀವು ಉಳುಮೆ ಕೂಡ ಕಡಿಮೆ ಮಾಡ್ತೀರಾ ಭೂಮಿಲಿ? ಹೌದು ಸರ್, ಹೌದು ಸರ್. ನೋಡಿ ಎಲ್ಲಿದೆ ಉಳುಮೆ? ಉಳುಮೆನೇ ಮಾಡಲ್ಲ. ನಾನು ಹೇಳ್ತಾ ಇಲ್ವಾ ಸರ್, ಕೂಲಿ ಕಾರ್ಮಿಕರನ್ನು ಬಳಸೋದೇ ಇಲ್ಲ. ನಾನು 4 ವರ್ಷ ಆಗಿದೆ ಕೂಲಿ ಕಾರ್ಮಿಕರನ್ನು ಬಳಸಿ. 4 ವರ್ಷದಿಂದ ಯಾವ ರೀತಿಯ ಕೂಲಿ ಕಾರ್ಮಿಕರನ್ನು ಬಳಸಿಲ್ಲ ತೋಟಕ್ಕೆ? ಯಾವುದೇ ರೀತಿ ಕೂಲಿ ಕಾರ್ಮಿಕರು ಬಳಸಿಲ್ಲ. ಇದು ಕೂಡ ಹುಲ್ ಬೆಳ್ಕೊಂಡಿತ್ತು, ಇದ್ರ ಮೇಲೆ ಔಷಧಿ ಹಾಕಿ ಅಂತ ಅವ್ರು ಹೇಳಿದ್ರು. ನನಗೆ ಸಮಾಧಾನ ಆಗಿಲ್ಲ. ಒಂದು ಹೊಸ ಮಿಷಿನ್ ತಂದಿದ್ದೆ, ಗ್ರಾಸ್ ಕಟ್ರನ್ನ. ಆ ಕಾರಣಕ್ಕೆ ಹುಲ್ಲು ಹೊಡೆದಿದ್ದೀನಿ ಅಷ್ಟು. ಬಿಟ್ಬಿಟ್ಟು ಹೊಡಿಬೇಕು ಅಂತ ಏನು ಹೊಡೆದಿಲ್ಲ. ಹೊಸ ಮಿಷಿನ್ ತಂದಿದ್ನೆಲ್ಲ ದುಡ್ಡು ಕೊಟ್ಟು ಅಂತ ಹೇಳಿ ಹೊಡೆದಿದ್ದೀನಿ ಅಷ್ಟೇ. ಅದು ಬೇಕಾಗಲ್ಲ ಅಂತ ಅವರು ರೋಹಿಣಿ ಸೈಂಟಿಫಿಕ್ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಇದೆ ನೋಡಿ ಸರ್. ರೈತರುಗಳು ನಾವೇನಪ್ಪ ಅಂದರೆ ಕೆಮಿಕಲ್ ತಂದು ಹಾಕ್ಬಿಟ್ಟು ತೋಟಗಳನ್ನೇ ಹಾಳು ಮಾಡ್ಕೊಂಡು ಸರ್. ಭೂಮಿನ ನೋಡಿ ಸರ್ ಎಷ್ಟು ಮೃದುವಾಗಿದೆ ಅಂದರೆ. ಕೆಮಿಕಲ್ ಹಾಕೋರು ಭೂಮಿ ನಾನು ನೋಡಿದ್ದೀನಿ ಸರ್, ಅಂತ ಮೃದು ಇರಲ್ಲ. ಮತ್ತು ಬುಡದಲ್ಲಿ ನೋಡಿ ಸರ್, ಬುಡದಲ್ಲಿ ನೋಡಿ ಎಂತ ನೋಡಿ, ಕೆಮಿಕಲ್ ಹಾಕೋ ಭೂಮಿನಲ್ಲಿ ಈ ಥರ ಗೊಬ್ಬರ ತೋರಿಸ್ಬಿಡಿ, ಈ ಥರ ಮಣ್ಣು ತೋರಿಸ್ಬಿಡಿ ನೀವು. ಒಳ್ಳೆ ಕ್ವಾಲಿಟಿ ಇದೆ ಮಣ್ಣು ತೋರಿಸಿ ಸರ್. ನೋಡಿ ಸರ್, ನೀವೇ ನೋಡಿ, ನಾವೇನು ಹೇಳೋದಿದೆ ನೋಡಿ. ಕೆಮಿಕಲ್ ಹಾಕೋ ಭೂಮಿಲಿ ಈ ಥರ ತೋರಿಸ್ಬಿಡಿ. ಅದು ಗುಣಿ ಸುತ್ತ ಮಾಡಬೇಕು, ಸುತ್ತ ಮಾಡಬೇಕು, ಅದು ಹಾಕಬೇಕು, ಮುಚ್ಚಬೇಕು. ಮಳೆಗಾಲದಲ್ಲೇ ಬರಬೇಕು. ನಮ್ದು ಏನಿಲ್ಲ ಸರ್, ಬೋರಲ್ಲಿ ನೀರಿತ್ತು ಅಂದರೆ ಬೇಸಿಗೆ ಮೇಲಿಂದ ಬಿಸಿಲು ಹೊಡಿತಾ ಇರಲಿ, ಕೂಡ ಹಾಕ್ತೀನಿ ನಾನು. ಆಗಲೂ ಹಾಕ್ಬೋದು, ಏನು ತೊಂದರೆ ಇಲ್ಲ.
ಈಗ ಹೋದ ವರ್ಷ ಬಿಸಿಲಿತ್ತು, ತುಂಬ ಬಿಸಿಲಿತ್ತು, ಒಂದು ವರ್ಷ ಮಳೆ ಇರಲಿಲ್ಲ. ನಿಮಗೇನು ಸಮಸ್ಯೆ ಆಯಿತಾ ಇದರಿಂದ? ಸರ್ ಸಮಸ್ಯೆ ಏನಿಲ್ಲ, ಯಾಕೆಂದ್ರೆ ನನ್ನ ಬೋರ್ ಇತ್ತು, ಇದೇ ಔಷಧಿ ಆಗ್ತಾ ಇದ್ದೆ, ನನಗೇನು ಸಮಸ್ಯೆ ಆಗಿಲ್ಲ. ಅಕ್ಕಪಕ್ಕದವ್ರು ಹೇಳಿದ್ರು ನಮ್ಮ ಈಲ್ಡ್ ಕಮ್ಮಿ ಇದೆ ಈ ಸರಿ, ಭಾಳ ನನಗೇನಿಲ್ಲ ಸರ್. ಹೋದ ಸರಿಗಿನ ಈ ಸಲ ಅವ್ರು ಹೇಳಿದ್ನಲ್ಲ ಸರ್, ನಿಮಗೆ 15ರಿಂದ 20 ಕ್ವಿಂಟಲ್ ಸರಾಸರಿ ಇದೆ ನನಗೆ. ಹೋದ ಸರಿಗಿನ ಈ ಸರಿ ಇನ್ನೂ ಯಥೇಚ್ಛವಾಗಿ ತೆಗಿಬೇಕು ಅನ್ನೋದು ನನ್ನ ಪ್ಲಾನ್ ಇದೆ ಮುಂದಿನ ದಿನಗಳಲ್ಲಿ. ಈ ಥರದ ನನಗೆ ತೋರಿಸಿದ್ನಲ್ಲ ಸರ್, ನೋಡಿ ಸರ್ ಡ್ರಮ್ಮು ಅದೆಲ್ಲ ಈ ಆಧುನಿಕ ಟೆಕ್ನಾಲಜಿ ಬಳಕೊಂಡು ಈ ಥರ ನಾನೇ ಮಾಡ್ಕೊಂಡಿರೋದು ಅದನ್ನು. ಇದೇವೇ ಮಾಡಿದ್ದೆ ಡ್ರಮ್ ಪ್ಲಾನ್ನ? ಡ್ರಮ್ಮನ್ನು ಖರೀದಿ ಮಾಡಿದ್ವಿ ಸರ್, ಹಾಂ. ಟೆಕ್ನಾಲಜಿನ ಟೆಕ್ನಾಲಜಿ ಮೆಥಡ್ನ ನೀವೇ ಮಾಡಿದ್ದೀರಾ? ಹಾಂ. ಅದನ್ನು ಮಾಡಿಕೊಂಡು ಆ ಥರ ಉಪಯೋಗಿಸ್ಕೊಂಡು ನಾವು ರೈತರ ಅಭಿವೃದ್ಧಿ ಹೊಂದಬೇಕು ಅನ್ನೋದು ನಮ್ಮ ಇದು. ನಾವು ಫೀಲ್ಡಿಗೆ ಬಂದಮೇಲೆ ರೈತರಿಗೆಲ್ಲ ಹೇಳೋದು ಅದನ್ನೇ ಸರ್. ಅದರಿಂದ ನಿನಗೇನೋ ಉಪಯೋಗ ಇದೆ ಹೇಳ್ತೀವಿ, ಏನೋ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ನಾವು ಹೇಳೋದು ಹೇಳ್ತೀವಿ, ಮಾಡಿ ಮಾಡೋದಾದ್ರೆ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಸರ್. ಇಷ್ಟೆಲ್ಲ ಉಪಯೋಗ ಇದೆ, ದಯಮಾಡಿ ರೋಹಿಣಿ ಸೈಂಟಿಫಿಕ್ ಅವ್ರದ್ದು ಒಂದು ಇದನ್ನು ನೀವು ಬಳಸ್ರಿ ಅಂತ, ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ಅವರು ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಟೆಕ್ನಾಲಜಿ ಈ ಮೆಥಡ್ನ ಯಾರು ಬೇಕು ಅಂದರೆ ನೀವು ಅವ್ರಿಗೆ ಸಜೆಷನ್ ಮಾಡ್ತೀರಾ? ಸರ್ ಬೇಕು ಅಂದರೆ ಅದನ್ನು ನಾನು ಅವರಿಗೆ ಐಡಿಯಾ ಕೊಡ್ತೀನಿ, ಮಾಡ್ಕೊಳ್ಳಿ, ನೀವೇ ಯೂಸ್ ಮಾಡ್ಕೊಡಿ ಅಂದರೆ ನಾನು ಮಾಡ್ಕೊಡ್ತೀನಿ ಸರ್. ನಾನು ಈ ಸಿಸ್ಟಮ್ ಟ್ಯಾಂಕ್ಗಳನ್ನ ನನ್ನದೇ ಡ್ರಮ್ ಉಪಯೋಗಿಸ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಅಂತಂದ್ರೆ ಮಾಡ್ಕೊಡ್ತೀರಾ ನೀವು? ಈಗಾಗಲೇ ಸುಮಾರು ಕಡೆ ಹೇಳಿದ್ದಾರೆ, 3-4 ಕಡೆ. ಒಂದು ತೋಟದಲ್ಲಿ ಟ್ಯಾಕ್ಟರ್ ದೊಡ್ಡದು ಹೋಗಲ್ಲ, ಸಣ್ಣದು ಹೋಗಲ್ಲ ಅಂತ. ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ ಸರ್ ನಾನು, ಯಾಕೆಂದ್ರೆ ಇನ್ನೂ ಯಾರಿಗೂ ಮಾಡ್ಕೊಟ್ಟಿಲ್ಲ. ನಾನು ಮಾಡ್ತಾ ಇದ್ದೀನಿ 4-5 ವರ್ಷದಿಂದ, 3 ವರ್ಷದಿಂದ ಇದು ಮಾಡ್ತಾ ಇದ್ದೀನಿ. 2 ವರ್ಷ ಡ್ರಮ್ಮಲ್ಲೂ ಇದೆ. ಮುಂದಿನ ದಿನ ಮಾಡ್ಕೊಡ್ತೀನಿ ಸರ್, ಪ್ರೋಗ್ರಾಮ್ ಇದೆ, ಅದೇನಿಲ್ಲ. ಓಕೆ, ಯಾರು ಕೇಳಿದ್ರೆ ನೀವು ಅವ್ರಿಗೆ ಸಹಾಯ ಮಾಡ್ತೀರಾ? ಅವ್ರಿಗೆ ಇದು ಮಾಡ್ಬಿಟ್ಟು ನಾನು ಮಾಡ್ತೀನಿ ಸರಿ. ನಿಮ್ಮ ಫೋನ್ ನಂಬರ್ ಎಷ್ಟು? 9901267372. ನಿಮ್ಮ ಹೆಸರು? ಜಯಕುಮಾರ್ ಸರ್. ಯಾವ ಊರು? ಎರೆಹಳ್ಳಿ, ಭದ್ರಾವತಿ ಗ್ರಾಮ, ತಾಲೂಕು. ಭದ್ರಾವತಿ ತಾಲೂಕು, ಎರೆಹಳ್ಳಿ ಸರ್. ಆಯಿತು, ಇದನ್ನು ಜನಗಳಿಗೆ ಮುಟ್ಸೋಣ. ಓಕೆ ಸರ್, ಓಕೆ. ತುಂಬ ಧನ್ಯವಾದ ಸರ್, ನಿಮ್ಮ ಕಡೆಯಿಂದ ಮುಡಿಸಿ ಸರ್ ಜನಗಳಿಗೆ. ಆಯ್ತು, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್.